ಮನೆಯ ಆ ಕೆಂದಾವರೆ ನಿನ್ನ ಪ್ರೀತಿಗೆ ಅರಳುತ್ತಿದೆ. ಈ ಮುಂಜಾನೆಗೆ ನಿನ್ನ ಸೃಷ್ಟಿಯೆಲ್ಲ ಹೊಸ ಉತ್ಸಾಹ ತುಂಬಿಸಿದೆ. ಆ ಮಣ್ಣಲ್ಲಿ ಹಸಿ ಚಿಗುರು, ಈ ಎದೆಯಲ್ಲಿ ಹೊಸ ಉಸಿರು. ಈ ಮುಂಜಾನೆಗೆ ಚಿಂತೆ ಇನ್ನೆಲ್ಲಿದೆ, ಈ ಬದುಕೆಲ್ಲ ಹೊಸದಾಗಲು. ಈ ಮುಂಜಾನೆಗೆ ಚಿಂತೆ ಇನ್ನೆಲ್ಲಿದೆ, ಈ ಬದುಕೆಲ್ಲ ಹೊಸದಾಗಲು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಸಾಧಾರಣ ಕಾಲದ 13ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ನಮ್ಮ ಪ್ರಭು ವೈದ್ಯರಲ್ಲಿ ಶ್ರೇಷ್ಠ ವೈದ್ಯರು. ಅವರು ಗುಣಪಡಿಸಲಾಗದ ರೋಗವಿಲ್ಲ, ಸ್ವಸ್ಥಪಡಿಸಲಾಗದ ಕಾಯಿಲೆ ಇಲ್ಲ. ಅವರ ಸ್ಪರ್ಶದ ನಿಮಿತ್ತ ನಾವೆಲ್ಲರೂ ಕೂಡ ಸಂಪೂರ್ಣರು, ಸ್ವಸ್ಥರು, ಸುರಕ್ಷಿತರು, ಸಂಪನ್ನರು ಆಗಲಿಕ್ಕಿದ್ದೇವೆ ಎಂಬ ಧೀರ ಸಂದೇಶವನ್ನು ಇಂದಿನ ವಾಚನಗಳು ನಮಗೆ ನೀಡುತ್ತಾ ಇವೆ. ನಾವೆಲ್ಲರೂ ಕೂಡ ಸ್ವಸ್ಥರಾಗಿ ಜೀವಿಸಬೇಕು. ಸ್ವಸ್ಥ ಸಮಾಜ, ಸ್ವಸ್ಥ ದೇಶ, ಸ್ವಸ್ಥ ವಿಶ್ವವನ್ನು ರೂಪಿಸಬೇಕು ಎಂಬುದಾಗಿದೆ ಪ್ರಭುವಿನ ಆಶಯವೂ ಕೂಡ. ನಾವೆಲ್ಲರೂ ಕೂಡ ಆ ಪ್ರಭುವಿನ ವಿಶೇಷ ಸ್ವಸ್ಥತೆಗೆ ಪಾತ್ರರಾಗಲು, ಅವರು ನೀಡುವ ಆಶೀರ್ವಾದಗಳಿಗೆ ಬಾಧ್ಯರಾಗಲು, ಅವರ ಕರುಣೆಗೆ ಪಾತ್ರರಾಗಲು ಬೇಕಾದ ವರದಾನ, ವರಪ್ರಸಾದಕ್ಕಾಗಿ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋರಾಗೋಣ. ಬಲಿಪೂಜೆಯಲ್ಲಿ ನಾವೆಲ್ಲರೂ ಯೋಗ್ಯ ರೀತಿಯಲ್ಲಿ ಭಾಗವಹಿಸಲು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ದೇವರಲ್ಲೂ ಪರರಲ್ಲೂ ಕ್ಷಮೆ ಕೋರೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಉನ್ನತದಲ್ಲಿ ದೇವರಿಗೆ ಮಹಿಮೆ, ಮಹಿಮೆ, ಮಹಿಮೆ. ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, 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 ಶಾಂತಿ. ಪ್ರಭು ದೇವರೇ, ಸ್ವರ್ಗದ ರಾಜರೇ,
ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕೋರಿಕೆ ಬೇಡಿಕೆಗಳನ್ನು ಪ್ರಭುವಿಗೆ ಸಮರ್ಪಿಸುತ್ತಾ ಕೈ ಜೋಡಿಸಿ ತಲೆಬಾಗಿ ನಮ್ಮನ್ನೇ ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಕೃಪಾವರದ ದತ್ತು ಸ್ವೀಕಾರದಿಂದ ನಮ್ಮನ್ನು ನಿಮ್ಮ ಬೆಳಕಿನ ಮಕ್ಕಳನ್ನಾಗಿ ಆರಿಸಿದ್ದೀರಿ. ಅಬದ್ಧ ಬೋಧನೆಗಳ ಅಂಧಕಾರದಲ್ಲಿ ಆವೃತರಾಗದೆ ಸದಾ ಸತ್ಯದ ಉಜ್ವಲ ಬೆಳಕಿನಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸುಜ್ಞಾನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ದೇವರು ಉಂಟು ಮಾಡಿಲ್ಲ ಮರಣವನ್ನು, ಆತ ನೋಡಿ ಹಿಗ್ಗುವವನಲ್ಲ ಜೀವಿಗಳ ಸಾವನ್ನು. ಅಸ್ತಿತ್ವದಲ್ಲಿ ಇರಲೆಂದೇ ದೇವ ಸೃಷ್ಟಿಸಿದನು ಸಮಸ್ತವನ್ನು. ಸೃಷ್ಟಿಗಳಲ್ಲಿದೆ ಆರೋಗ್ಯ, ಅವುಗಳಲ್ಲಿಲ್ಲ ಮಾರಕ ವಿಷವು. ಅಧೋಲೋಕಕ್ಕೆ ಈ ಲೋಕದ ಮೇಲಿಲ್ಲ ಅಧಿಕಾರವು. ಅಂತ್ಯವೆಂಬುದಿಲ್ಲ ನ್ಯಾಯ ನೀತಿಗೆ. ದೇವರು ಮಾನವನನ್ನು ಸೃಷ್ಟಿಸಿದ್ದು ಅಮರತ್ವಕ್ಕಾಗಿ, ಅವನನ್ನು ರಚಿಸಿದ್ದು ತಮ್ಮ ಸ್ವರೂಪಕ್ಕೆ ಅನುಗುಣವಾಗಿ. ಸೈತಾನನ ಮತ್ಸರದಿಂದಲೇ ಮರಣ ಪ್ರವೇಶಿಸಿತು ಈ ಲೋಕವನ್ನು. ಅವನ ಪಕ್ಷಕ್ಕೆ ಸೇರಿದವರೆಲ್ಲರೂ ಅನುಭವಿಸುವರು ಅದನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಧರಿಸಿದೆ.
ನನ್ನನ್ನು ಧರಿಸಿದೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಧರಿಸಿದೆ, 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 ಶತ್ರುಗಳೆನ್ನ ಕುರಿತು ಹಿಗ್ಗದಂತೆ ಮಾಡಿದೆ, ಪಾತಾಳದಿಂದೆನ್ನ ಪ್ರಾಣವನು ಮೇಲೆತ್ತಿದೆ, ಎನ್ನ ಬದುಕಿಸಿದೆ ದೇವಾ, ಸಮಾಧಿ ಸೇರಗೊಡದೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಧರಿಸಿದೆ, ನನ್ನನ್ನು ಧರಿಸಿದೆ. ಆಲಿಸು ಪ್ರಭು, ಕರುಣಿಸು, ನೆರವಾಗು ಬೇಗ ಎಂದು ಪ್ರಭು ನಾ ನಿನ್ನನ್ನು ಪ್ರಾರ್ಥಿಸಿದಾಗ, ಎನ್ನ ಗೋಳಾಟವನು ನೀ ಕುಣಿದಾಟವಾಗಿಸಿದೆ. ಹೇ ಪ್ರಭು ಎನ್ನ ದೇವಾ, ನಿನಗೆನ್ನ ಅನಂತ ಧನ್ಯವಂದನೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಧರಿಸಿದೆ, ನನ್ನನ್ನು ಧರಿಸಿದೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಧರಿಸಿದೆ, ನನ್ನನ್ನು ಧರಿಸಿದೆ. ಸಂತ ಪೌಲನು ಕೊರಿಂಥಿಯವರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ವಿಶ್ವಾಸ, ವಾಕ್ಚಾತುರ್ಯ, ಜ್ಞಾನ, ಶ್ರದ್ಧೆ, ನಮ್ಮ ಬಗ್ಗೆ ನಿಮಗಿರುವ ಪ್ರೀತಿ, ಈ ಎಲ್ಲ ವಿಷಯಗಳಲ್ಲೂ ನೀವು ಸಮೃದ್ಧರಾಗಿದ್ದೀರಿ. ಹಾಗೆಯೇ ಈ ಸೇವಾ ಕಾರ್ಯದಲ್ಲೂ ಸಮೃದ್ಧರಾಗಿರಿ. ಪ್ರಭು ಯೇಸು ಕ್ರಿಸ್ತರ ಕೃಪಾಶಕ್ತಿಯನ್ನು ನೀವು ಬಲ್ಲಿರಿ. ಅವರು ತಮ್ಮ ಬಡತನದಿಂದ ನಿಮ್ಮನ್ನು ಶ್ರೀಮಂತವಾಗಿಸಲೆಂದು ತಾವು ಶ್ರೀಮಂತರಾಗಿದ್ದರೂ ನಿಮಗೋಸ್ಕರ ಬಡವರಾದರು. ನಿಮ್ಮ ಕೊಡುಗೆಯಿಂದ ಇತರರ ಕಷ್ಟ ಪರಿಹಾರವಾಗಬೇಕು. ಅದರಿಂದ ನಿಮಗೆ ನಷ್ಟ ಉಂಟಾಗಬೇಕು ಎಂದು ನಾನು ಹೇಳುತ್ತಿಲ್ಲ. ಈ ವಿಷಯದಲ್ಲಿ ಒಂದು ಸಮಾನತೆ ಇರಬೇಕು. ಈ ಕಾಲದಲ್ಲಿ ನಿಮಗೆ ಸಮೃದ್ಧಿಯಾಗಿರುವುದರಿಂದ ಅವರ ಕೊರತೆಯನ್ನು ನೀವು ನೀಗಿಸಬೇಕು. ಮುಂದಕ್ಕೆ ಅವರು ಸಮೃದ್ಧಿಯಿಂದಿರುವಾಗ ನಿಮ್ಮ ಕೊರತೆಯನ್ನು ಅವರು ನೀಗಿಸುವರು. ಹೀಗೆ ನಿಮ್ಮಲ್ಲಿ ಸಮಾನತೆ ಉಂಟಾಗುವುದು. ಅತಿಯಾಗಿ ಶೇಖರಿಸಿದವನಿಗೆ ಅಧಿಕವಾಗಲಿಲ್ಲ, ಮಿತಿಯಾಗಿ ಶೇಖರಿಸಿದವನಿಗೆ ಕೊರತೆಯಾಗಲಿಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah.
ಹಲ್ಲೇಲೂಯ ಹಲ್ಲೇಲೂಯ ಹಲ್ಲೇಲೂಯ. ನಾನಾದರೋ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ಹಲ್ಲೇಲೂಯ 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 ಹಲ್ಲೇಲೂಯ. ಪ್ರಭು ನಿಮ್ಮೊಡನೆ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ದೋಣಿಯನ್ನೇರಿ ಸರೋವರದ ಈಚೆ ದಡಕ್ಕೆ ಮರಳಿದರು. ತೀರವನ್ನು ಸೇರಿದೊಡನೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದರು. ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನ ಹೆಸರು ಯಾಯಿರ. ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದಕ್ಕೆರಗಿ, ನನ್ನ ಪುಟ್ಟ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ, ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣ ಹೊಂದಿ ಬದುಕುವಂತೆ ಅನುಗ್ರಹಿಸಬೇಕು ಎಂದು ಬಹಳವಾಗಿ ವಿನಂತಿಸಿದನು. ಯೇಸು ಅವನ ಜೊತೆಯಲ್ಲೇ ಹೊರಟರು. ದೊಡ್ಡ ಜನಸ್ತೋಮವು ಯೇಸುವನ್ನು ಮುತ್ತಿಕೊಂಡು ಅವರ ಜೊತೆಯಲ್ಲೇ ಹೊರಟಿತು. 12 ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ, ಕೈಯಲ್ಲಿದ್ದ ಹಣವನ್ನೆಲ್ಲ ವ್ಯಯ ಮಾಡಿದ್ದರೂ ಅವಳ ರೋಗ ಮಾತ್ರ ಉಲ್ಬಣ ಆಗುತ್ತಿತ್ತೇ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿರುವುದನ್ನು ಕೇಳಿ ಆಕೆ ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು ಗುಣ ಹೊಂದುವೆನು ಎಂದುಕೊಂಡು ಯೇಸುವಿನ ಉಡುಪನ್ನು ಮುಟ್ಟಿದಳು. ಅದನ್ನು ಮುಟ್ಟಿದಾಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆಂದು ಆಕೆಗೆ ಅರಿವಾಯಿತು. ಇತ್ತ ಯೇಸು ರೋಗವನ್ನು ಗುಣಪಡಿಸುವ ಶಕ್ತಿ ತಮ್ಮಿಂದ ಹೊರಹೊಮ್ಮಿದ್ದನ್ನು ತಕ್ಷಣ ತಿಳಿದು ಸುತ್ತಲಿದ್ದ ಜನರತ್ತ ತಮ್ಮ ದೃಷ್ಟಿಯನ್ನು ಹರಿಸಿ, ನನ್ನ ಉಡುಪನ್ನು ಮುಟ್ಟಿದವರಾರು ಎಂದು ಪ್ರಶ್ನಿಸಿದರು. ಅದಕ್ಕೆ ಶಿಷ್ಯರು, ತಮ್ಮ ಸುತ್ತಲೂ ಜನರು ಮುತ್ತಿಕೊಂಡಿರುವುದು ನಿಮಗೆ ತಿಳಿದೇ ಇದೆ, ಆದರೂ ನನ್ನನ್ನು ಮುಟ್ಟಿದವರಾರು ಎಂದು ಕೇಳುತ್ತೀರಲ್ಲ ಎಂದರು. ಅದಕ್ಕೆ ಯೇಸು ತಮ್ಮನ್ನು ಮುಟ್ಟಿದವರು ಯಾರೆಂದು ಗುರುತಿಸಲು ಸುತ್ತಲೂ ನೋಡುತ್ತಿದ್ದರು. ತನ್ನಲ್ಲಿ ಸಂಭವಿಸಿದ್ದನ್ನು ಅರಿತಿದ್ದ ಆ ಮಹಿಳೆ ಭಯದಿಂದ ನಡುಗುತ್ತಾ ಮುಂದೆ ಬಂದು ಯೇಸುವಿನ ಪಾದಕ್ಕೆ ಎರಗಿ ಅವರಿಗೆ ನಡೆದ ಸಂಗತಿಯನ್ನು ತಿಳಿಸಿದಳು. ಯೇಸು ಆಕೆಗೆ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು, ವ್ಯಾಧಿಮುಕ್ತಳಾಗಿ ಆರೋಗ್ಯದಿಂದಿರು ಎಂದು ಅನುಗ್ರಹಿಸಿದರು. ಯೇಸು ಇನ್ನೂ ಮಾತನಾಡುತ್ತಾ ಇರುವಾಗಲೇ ಯಾಯಿರನ ಮನೆಯಿಂದ ಕೆಲವರು ಬಂದು ಅವನಿಗೆ, ನಿಮ್ಮ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀರಿ ಎಂದರು. ಅವರು ಹೇಳಿದ ಮಾತುಗಳನ್ನು ಯೇಸು ಕೇಳಿಯೂ ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯಾಯಿರನಿಗೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು. ಅನಂತರ ಪೇತ್ರ ಮತ್ತು ಯಾಕೋಬ ಹಾಗೂ ಅವನ ಸೋದರ ಯೋಹಾನ ಇವರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಯಾಯಿರನ ಮನೆಯನ್ನು ತಲುಪಿದರು. ಅಲ್ಲಿ ಜನರ ಗೋಳಾಟ ಗೊಂದಲದ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಯೇಸು ಮನೆಯೊಳಕ್ಕೆ ಹೋಗಿ, ಏತಕ್ಕೆ ಇಷ್ಟೆಲ್ಲ ಗಲಭೆ ಗೋಳಾಟ? ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು. ಇದನ್ನು ಕೇಳಿದ ಜನರು ಯೇಸುವನ್ನು ಪರಿಹಾಸ್ಯ ಮಾಡಿದರು. ಆದರೆ ಯೇಸು ಎಲ್ಲರನ್ನು ಹೊರಗೆ ಕಳುಹಿಸಿ ಬಾಲಕಿಯ ತಂದೆ ತಾಯಿಯನ್ನು ಮತ್ತು ತಮ್ಮೊಂದಿಗಿದ್ದ 3 ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಆ ಬಾಲಕಿಯನ್ನು ಮಲಗಿಸಿದ್ದ ಕೊಠಡಿಯನ್ನು ಪ್ರವೇಶಿಸಿದರು. ಆಕೆಯ ಕೈಯನ್ನು ಹಿಡಿದು ತಲಿತಾಕೂಮ್ ಎಂದರು. ಮಗಳೇ, ನಿನಗೆ ಹೇಳುತ್ತೇನೆ, ಎದ್ದೇಳು ಎಂಬುದು ಈ ಮಾತಿನ ಅರ್ಥ. ಅವಳು ತಟ್ಟನೆ ಎದ್ದು ನಡೆದಾಡತೊಡಗಿದಳು. ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಭರಿತರಾದರು. ಅವಳಿಗೆ 12 ವರ್ಷ ವಯಸ್ಸಾಗಿತ್ತು. ಈ ವಿಷಯವನ್ನು ಬೇರೆ ಯಾರಿಗೂ ತಿಳಿಸಬಾರದೆಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು.
ಬಾಲಕಿಗೆ ತಿನ್ನಲು ಏನಾದರೂ ಕೊಡುವಂತೆ ತಿಳಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಡಾಕ್ಟರ್ ದೇವಿ ಶೆಟ್ಟಿ ಇವರ ಬಗ್ಗೆ ಎಲ್ಲರಿಗೂ ಕೂಡ ತಿಳಿದೇ ಇದೆ. ಇವರು 1989ರಲ್ಲಿ ಲಂಡನ್ ನಗರದಿಂದ ಭಾರತಕ್ಕೆ ವಾಪಸ್ಸಾದ ಮೇಲೆ ಕೋಲ್ಕತ್ತಾದಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಡಾಕ್ಟರ್ ದೇವಿ ಶೆಟ್ಟಿ ಕೋಲ್ಕತ್ತಾದಲ್ಲಿ ಈ ಹೃದಯ ರೋಗ ಚಿಕಿತ್ಸೆಯನ್ನು ನೀಡಲು ಪ್ರಾರಂಭಿಸಿ, ತದನಂತರ ವಿಶ್ವವ್ಯಾಪಿ ಪ್ರಖ್ಯಾತಿಯನ್ನು ಪಡೆದಂತಹ ನಾರಾಯಣ ಹೃದಯಾಲಯವನ್ನು ಸ್ಥಾಪಿಸಿದ್ದು ಇಂದು ಜಗಜ್ಜಾಹಿರ, ಇದು ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿರುವ ಒಂದು ವಿಶೇಷ ಆಸ್ಪತ್ರೆ. ಡಾಕ್ಟರ್ ದೇವಿ ಶೆಟ್ಟಿಯವರು ಹೃದ್ರೋಗ ತಜ್ಞರಾಗಿ ಸೇವೆ ಸಲ್ಲಿಸುವಾಗ ಮದರ್ ತೆರೇಸಾ ಅವರ ಹೃದಯದ ಚಿಕಿತ್ಸೆಯನ್ನು ಮಾಡುವ ಸೌಭಾಗ್ಯವು ಕೂಡ ಅವರಿಗೆ ಸಿಗುತ್ತೆ. ಮದರ್ ತೆರೇಸಾ ಅವರ ಒಡನಾಟದಿಂದ ತಮ್ಮ ಜೀವನವೇ ಬದಲಾಯಿತು ಎಂದು ಹೇಳ್ತಾರೆ. ದ ಹ್ಯಾಂಡ್ಸ್ ದಟ್ ಹೆಲ್ಪ್ ಆರ್ ಹೋಲಿಯರ್ ದ್ಯಾನ್ ದ ಲಿಪ್ಸ್ ದಟ್ ಪ್ರೇ. ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳೇ ಶ್ರೇಷ್ಠವಾದುವು ಎಂಬ ಮದರ್ ತೆರೇಸಾ ಅವರ ದೇಹ ವಾಕ್ಯ ಅವರ ಆಸ್ಪತ್ರೆಯಲ್ಲಿ ಅವರು ಚಿತ್ರಿಸಿಕೊಳ್ತಾರೆ. ಮದರ್ ತೆರೇಸಾ ಅವರಲ್ಲಿಟ್ಟಂತಹ ಪ್ರೀತಿ, ವಿಶ್ವಾಸ, ಮದರ್ ತೆರೇಸಾ ಅವರಲ್ಲಿ ಇಟ್ಟಂತಹ ಭರವಸೆ ಡಾಕ್ಟರ್ ದೇವಿ ಶೆಟ್ಟಿ ತಮ್ಮ ಜೀವನದಲ್ಲಿ ಅದನ್ನು ಅನುಸರಿಸಿಕೊಂಡು ಹೋಗ್ತಾರೆ. ಅಷ್ಟು ಮಾತ್ರವಲ್ಲ, ಮುಂದೆ ಹೇಳ್ತಾರೆ, ರೋಗಿಗಳು ನಮ್ಮ ಬಳಿಗೆ ಬಂದಾಗ ನಾವು ಆ ರೋಗಿಗಳನ್ನು ಮುಟ್ಟಿದರೆ ಸಾಕು, ಅವರು ಅರ್ಧದಷ್ಟು ಗುಣ ಹೊಂದುವರು ಎಂಬುದಾಗಿ. ಮದರ್ ತೆರೇಸಾ ಅವರ ಈ ಇನ್ಫ್ಲೂಯೆನ್ಸ್ ಡಾಕ್ಟರ್ ದೇವಿ ಶೆಟ್ಟಿಯ ಜೀವನ ಬದಲಾಯಿಸಿದ್ದು ಅಲ್ಲದೆ ಸಹಸ್ರಾರು ಮಂದಿ ಡಾಕ್ಟರ್ ಅವರಿಂದ ಚಿಕಿತ್ಸೆಯನ್ನು ಪಡೆದು ಸ್ವಸ್ಥರಾದರು. ಪ್ರತಿಯೊಬ್ಬ ರೋಗಿಯನ್ನು ನೋಡಿದ ತಕ್ಷಣ ಅವನ ರೋಗದ ಲಕ್ಷಣಗಳು ಏನು ಎಂಬುದು ಅವರಿಗೆ ತಿಳಿದಿದ್ದರೂ ಕೂಡ ಆ ರೋಗಿಯನ್ನು ಮುಟ್ಟಿ ಮಾತನಾಡಿಸಿದ್ದಲ್ಲಿ ಅರ್ಧದಷ್ಟು ರೋಗ ಮಾಯವಾಗಬಹುದು, ಆತನಲ್ಲಿ ಗುಣ ಹೊಂದುವ ಲಕ್ಷಣಗಳು ಕಾಣಬಹುದು ಎಂದು ಡಾಕ್ಟರ್ ದೇವಿ ಶೆಟ್ಟಿಯವರು ಅನೇಕ ಕಡೆಗಳಲ್ಲಿ ತಿಳಿಸ್ತಾ ಬರ್ತಾ ಇದ್ದಾರೆ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಜೀವನದಲ್ಲಿ ಅವರು ಪವಾಡಗಳನ್ನು ಮಾಡುವಾಗ ರೋಗಿಗಳನ್ನು ಸ್ಪರ್ಶಿಸ್ತಾರೆ, ರೋಗಿಗಳನ್ನು ಮುಟ್ಟಿ ಗುಣಪಡಿಸಿದ್ರು ಎಂದು ಪವಿತ್ರ ಗ್ರಂಥ ನಮಗೆ ಹೇಳುತ್ತೆ. ನಾವು ಅನೇಕ ಉದಾಹರಣೆಗಳನ್ನು ಪ್ರಭುವಿನ ಸ್ಪರ್ಶದಿಂದ ಗುಣ ಹೊಂದಿರುವ ಉದಾಹರಣೆಗಳನ್ನು ನಾವು ಬೈಬಲ್ ಪುಸ್ತಕದಲ್ಲಿ ಚಿತ್ರಿಸ್ತಾ ಹೋಗಲಿಕ್ಕೆ ಸಾಧ್ಯ. ಅದಕ್ಕೆ ಕಣ್ಣಿಗೆ ಕಟ್ಟಿದಂತಹ ಉದಾಹರಣೆ ಇಂದಿನ ಶುಭ ಸಂದೇಶ. ಯಾಯಿರನ ಮಗಳು ಸತ್ತಿದ್ದಾಳೆ ಎಂಬ ಸುದ್ದಿ ಪ್ರಭುವಿಗೆ ತಲುಪುತ್ತೆ. ಯಾಯಿರನ ಮಗಳಿಗೆ ಮುಟ್ಟಿ ಜೀವಕ್ಕೆ ಎಬ್ಬಿಸಿದಂತಹ ಪ್ರಭು ಆಕೆ ಜೀವವನ್ನು ಪಡೆದಂತೆ ನೋಡಿಕೊಂಡರು. ಈ ಶುಭ ಸಂದೇಶದಲ್ಲಿ ನಾವು ಮುಂದೆ ಓದುವಾಗ ನಮಗೆ ತಿಳಿಯುತ್ತೆ, 12 ವರ್ಷದಿಂದ ರಕ್ತಸ್ರಾವ ರೋಗದಿಂದ ನರಳುತ್ತಿದ್ದಂತಹ ಮಹಿಳೆ ಪ್ರಭುವಿನ ಉಡುಪಿನ ಅಂಚನ್ನು ಮುಟ್ಟಿ ಸ್ವಸ್ಥಳಾದಳು ಎಂಬುದಾಗಿ. ಪ್ರಭು ಯೇಸು ಕ್ರಿಸ್ತರು ಆ ಮಹಿಳೆ ಮುಟ್ಟಿದ್ದಾಳೆ ಎಂದು ಜಗಜ್ಜಾಹೀರುಗೊಳಿಸುವ ಮೊದಲೇ ಆ ಮಹಿಳೆ ತನ್ನ ವಿಶ್ವಾಸವನ್ನು ಪ್ರಕಟಿಸಿ ತಾನು ಸ್ವಸ್ಥಳಾಗಿದ್ದೇನೆ ಎಂದು ನಮಗೆಲ್ಲರಿಗೂ ಕೂಡ ತಿಳಿಸಿರುವುದು ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸ್ತೇವೆ. ನಾವು ಅನೇಕ ಸಂದರ್ಭಗಳಲ್ಲಿ ಬೈಬಲ್ ಶ್ರೀಗ್ರಂಥಗಳಲ್ಲಿ ನೋಡ್ತೇವೆ, ಈ 12 ಎಂಬ ಸಂಖ್ಯೆ ಆಗಾಗ್ಗೆ ಬಂದು ಈ 12 ಎಂಬ ಸಂಖ್ಯೆ ದೇವರ ಶಕ್ತಿಯ ಪ್ರಸನ್ನತೆಯನ್ನು ಅಥವಾ ದೇವರ ಶಕ್ತಿಯ ಅನುಭವವನ್ನು
ಈ ಲೋಕದಲ್ಲಿ ನಾವು ಅರಿತುಕೊಳ್ಳಲು ಈ 12 ಎಂಬ ಸಂಖ್ಯೆ ನಮಗೆ ಸೂಚನೆಯನ್ನು ಕೊಡುತ್ತೆ. ಈ 12 ಎಂಬ ಸಂಖ್ಯೆ ಬೈಬಲ್ನಲ್ಲಿ ಸುಮಾರು 187 ಸಾರಿ ಬಳಸಲಾಗಿದೆ. 187 ಬಾರಿ ಬಳಸಲಾದಂಥ ಈ ಸಂಖ್ಯೆ ದೇವರ ಶಕ್ತಿಯ ಅನುಭವವನ್ನು ಈ ಜಗತ್ತಿಗೆ ನೀಡುವಂತಹದ್ದು ಎಂದು ಬೈಬಲ್ ಶ್ರೀಗ್ರಂಥ ನಮಗೆ ಹೇಳುತ್ತೆ. 106 ಉದಾಹರಣೆಗಳನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ನಾವು ನೋಡ್ತೀವಿ, ಇಸ್ರಾಯೇಲ್ ದೇಶ ಪ್ರಾರಂಭವಾಗಿದ್ದು ಯಾಕೋಬನ 12 ಮಕ್ಕಳಿಂದ. ಆ 12 ಮಕ್ಕಳು 12 ಕುಲಗಳನ್ನು ಪ್ರಾರಂಭಿಸಿದರು ಎಂಬುದಾಗಿ ಬೈಬಲ್ ಶ್ರೀಗ್ರಂಥ ನಮಗೆ ಹೇಳುತ್ತೆ. ಪ್ರಭು ಯೇಸು ಕ್ರಿಸ್ತರು ತಮ್ಮ ರಕ್ಷಣಾ ಯೋಜನೆಯನ್ನು ಈ ಲೋಕಕ್ಕೆ ನೀಡಲು 12 ಮಂದಿ ಅಪೋಸ್ತಲರನ್ನು ಆರಿಸಿಕೊಂಡರು. ಪುನಃ ನಾವು ಈ ಇನ್ನೊಂದು ಸುಂದರವಾದಂಥ ಉದಾಹರಣೆಯನ್ನು ಬೈಬಲಿನ ಕೊನೆಯ ಪುಸ್ತಕ ಪ್ರಕಟಣಾ ಕಾಂಡದಲ್ಲಿ ನೋಡ್ತೀವಿ. ಅಲ್ಲಿ ಸ್ವರ್ಗ ಸಾಮ್ರಾಜ್ಯಕ್ಕೆ 12 ದ್ವಾರಗಳಿದ್ದವು. ಆ 12 ದ್ವಾರಗಳಿಗೆ 12 ಕಾವಲು ದೇವದೂತರುಗಳು ಇದ್ದರು ಎಂಬುದಾಗಿ. ಹೀಗಿರುವಾಗ ಈ 12 ಎಂಬ ಸಂಖ್ಯೆ ಪರಿಪೂರ್ಣತೆ, ಸಂಪೂರ್ಣತೆಯನ್ನು ಸೂಚಿಸುವ ಸಂಕೇತವೂ ಕೂಡ ಎಂದು ನಾವು ಅರಿತುಕೊಳ್ಳಬೇಕಾಗಿದೆ. ಹೀಗಿರುವಾಗ ನಮ್ಮ ವರ್ಷದಲ್ಲಿ 12 ತಿಂಗಳುಗಳಿವೆ. 12 ತಿಂಗಳು ಕೂಡ ನಾವೆಲ್ಲರೂ ಕೂಡ ವರ್ಷದುದ್ದಕ್ಕೂ ಸಂಪೂರ್ಣತೆಯನ್ನು ಪಡೆಯಲು ದೇವರ ಸ್ಪರ್ಶವನ್ನು ಪಡೆಯಬೇಕು ಎಂದು ಸೂಚಿಸುವ ಸಂಕೇತವೂ ಕೂಡ ಆಗಿದೆ. ಇಂದಿನ ಮೊದಲನೇ ವಾಚನದಲ್ಲಿ ನಾವು ಆಲಿಸಿದ್ದೀವಿ, ದೇವರ ಸ್ಪರ್ಶ ನಮ್ಮನ್ನು ಸಂಪೂರ್ಣಗೊಳಿಸುತ್ತದೆ. ದೇವರ ಸ್ಪರ್ಶವನ್ನು ಪಡೆಯದ ವ್ಯಕ್ತಿ ಸಂಪೂರ್ಣತೆಯನ್ನು ಪಡೆಯಲೊಲ್ಲನು. ಹೀಗಿರುವಾಗ ನಾವು ಮೊದಲನೇ ವಾಚನದಲ್ಲಿ ಆಲಿಸಿದ್ದೀವಿ, ದೇವರು ಮರಣವನ್ನು ಪ್ರಾರಂಭಿಸಿಲ್ಲ. ಇನ್ನೊಂದು ಅರ್ಥದಲ್ಲಿ ದೇವರು ಮರಣವನ್ನು ಸ್ಥಾಪಿಸಿಲ್ಲ. ದೇವರು ತಾವು ಸೃಷ್ಟಿಸಿದ ಜೀವಿಗಳ ಜೀವವನ್ನು ನಾಶ ಮಾಡುವುದಿಲ್ಲ. ಬದಲಾಗಿ ದೇವರ ಕೃಪಾಹಸ್ತ ಸದಾ ನಮ್ಮ ಮೇಲೆ ಚಾಚಿರುತ್ತದೆ. ಹೀಗಿರುವಾಗ ನಾವು ಸಂಪೂರ್ಣತೆಯನ್ನು ಪಡೆಯಲು ದೇವರ ಆ ಸ್ಪರ್ಶ ನಮಗೆ ಬೇಕು ಎಂದು ಇಂದಿನ ಮೊದಲನೇ ವಾಚನ ನಮಗೆ ತಿಳಿಸುತ್ತೆ. ಎರಡನೇ ವಾಚನದಲ್ಲಿ ದೇವರ ಆ ಸ್ಪರ್ಶ ನಿರಂತರವಾಗಿ ಮನುಕುಲದ ಮೇಲೆ ಯಾವಾಗಲೂ ಇರುವುದು. ಆದರೆ ಮನುಷ್ಯ ತನ್ನ ಸ್ವಾರ್ಥವನ್ನು ಬಿಡಬೇಕು. ತನ್ನ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥತೆಯಲ್ಲಿ ಜೀವಿಸುತ್ತಾ ಉದ್ಧಾರಿಯಾಗಬೇಕು ಎಂಬ ಕರೆಯನ್ನು ಕೂಡ ಇಂದಿನ ಎರಡನೇ ವಾಚನ ನಮಗೆ ನೀಡುತ್ತೆ. ಹೀಗಿರುವಾಗ ಇಂದಿನ ಎರಡನೇ ವಾಚನದಲ್ಲಿ ನಾವು ಆಲಿಸಿದ್ದೀವಿ, ಅತಿಯಾಗಿ ಶೇಖರಿಸಿದವನಿಗೆ ಅಧಿಕವಾಗಲಿಲ್ಲ, ಮಿತಿಯಾಗಿ ಶೇಖರಿಸಿದವನಿಗೆ ಕೊರತೆಯಾಗಲಿಲ್ಲ. ದೇವರ ಸ್ಪರ್ಶ ನಿರಂತರವಾಗಿ ನಮ್ಮ ಮೇಲೆ ಇರೋದಾದರೆ ಕೊರತೆಯಲ್ಲಿರುವವನು ಕೂಡ ಯಾವ ಕಾರಣಕ್ಕೂ ಕೂಡ ಸಾಯನು, ಯಾವ ಕಾರಣಕ್ಕೂ ಕೂಡ ನಷ್ಟವನ್ನು ಅನುಭವಿಸನು. ದೇವರ ಕೃಪಾಹಸ್ತದ ಸ್ಪರ್ಶ ನಮ್ಮ ಮೇಲೆ ಇರಬೇಕು ಎಂಬುದಾಗಿದೆ ಇಂದಿನ ಎರಡನೆಯ ವಾಚನದ ಸಂದೇಶವೂ ಕೂಡ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ದ ಪವರ್ ಆಫ್ ಟಚ್ ಅಥವಾ ದೇವರ ಸ್ಪರ್ಶ ನಮ್ಮ ಎಲ್ಲರಿಗೂ ಕೂಡ ಅಗತ್ಯವಾಗಿ ಬೇಕಾಗಿದೆ. ಇಂದು ಪ್ರಪಂಚ ನಾನಾ ರೀತಿಯ ಕಾಯಿಲೆಗಳಿಂದ, ವಿಶೇಷವಾಗಿ ಸೋಂಕಿನಿಂದ ನರಳುತ್ತಿರುವಂತಹ ಸಂದರ್ಭದಲ್ಲಿ ದೇವರ ಸ್ವಸ್ಥತೆಯ ಸ್ಪರ್ಶ ನಮಗೆ ಬೇಕು. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಳಲಿದ್ದೇವೆ, ನೊಂದಿದ್ದೇವೆ, ಭವಣೆಯಿಂದ ಜೀವಿಸ್ತಾ ಇದ್ದೇವೆ. ಹೀಗಿರುವಾಗ ನಮಗೆ ದೇವರ ಸ್ಪರ್ಶದ ಆಶೀರ್ವಾದ ಇರುವುದಾದಲ್ಲಿ ನಾನು ನನ್ನ ಕುಟುಂಬ ಸ್ವಸ್ಥವಾಗುವುದು, ನಾನು ನನ್ನ ಕುಟುಂಬ ಸ್ವಸ್ಥವಾಗಿ ಸ್ವಸ್ಥ ಸಮಾಜವನ್ನು ನಿರ್ಮಿಸಿ ಆ ದೇವರ ಪ್ರಸನ್ನತೆಯನ್ನು ಅರಿತುಕೊಳ್ಳಲು ನನಗೆ ಸಾಧ್ಯ ಎಂಬುದಾಗಿದೆ ಇಂದಿನ ವಾಚನಗಳ ಸಾರ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ನೊಂದು ಬೆಂದು ಬಸವಳಿದಿರುವಾಗ ದೇವರ ಸ್ಪರ್ಶ ನಮಗೆ ಬೇಕು. ನಮ್ಮ ಸಹೋದರ ಸಹೋದರಿಯರ ಸ್ಪರ್ಶ ನಮಗೆ ಬೇಕು. ಪ್ರೀತಿಯ ಸ್ಪರ್ಶ ನಮಗೆ ಬೇಕು. ಆ ಸ್ಪರ್ಶದಿಂದ ಸಂಪೂರ್ಣತೆ, ಸ್ಪರ್ಶದಿಂದ ಸ್ವಸ್ಥತೆ, ಸ್ಪರ್ಶದಿಂದ ದೇವರ ಆಶೀರ್ವಾದ. ಈ ಒಂದು ಆಶೀರ್ವಾದ, ಅನುಗ್ರಹ ದೇವರು ನಮಗೆ ನೀಡಲಿ ಎಂದು ಈ ದಿವ್ಯ ಬಲಿ ಪೂಜೆಯ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸೋರಾಗೋಣ. ಆಮೆನ್. ನಾವೆಲ್ಲರೂ ಈಗ ಒಟ್ಟಾಗಿ ನಮ್ಮ ವಿಶ್ವಾಸವನ್ನು ಪ್ರಕಟಿಸುವವರಾಗೋಣ. ಸ್ವರ್ಗವನ್ನು ಭುವಿಯನ್ನು
ಗೋಚರವಾದುದನ್ನು ಅಗೋಚರವಾದುದನ್ನು ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕದಿಂದ ಇಳಿದು ಬಂದರು ಮತ್ತು ಪೋನ್ಷಿಯಸ್ನಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ದಯಾಮಯ ದೇವರು ಅವರ ಸ್ಪರ್ಶದ ಕೃಪಾಹಸ್ತವನ್ನು ನಮ್ಮ ಮೇಲೆ ಚಾಚಿರುವರು. ನಾವೆಲ್ಲರೂ ಕೂಡ ಆ ಪ್ರಭುವಿನ ಸ್ಪರ್ಶದಿಂದ ಸ್ವಸ್ಥರಾಗಿ ಜೀವಿಸಲು ಬೇಕಾದಂತಹ ವರದಾನಕ್ಕಾಗಿ ಈಗ ನಮ್ಮ ಪ್ರಾರ್ಥನೆಗಳನ್ನು ಸಮರ್ಪಿಸುವುದರ ಮೂಲಕ ಪ್ರಭುವಿನಲ್ಲಿ ಭಿನ್ನಯಿಸುವವರಾಗೋಣ. ತಂದೆ ದೇವರೇ, ನಮ್ಮ ಪ್ರಾರ್ಥನೆ ನಿಮ್ಮ ಪಾದಕ್ಕೆ ನನ್ನ ಅರ್ಪಣೆ. ತಂದೆ ದೇವರೇ, ನಮ್ಮ ಪ್ರಾರ್ಥನೆ ನಿನ್ನ ಪಾದಕ್ಕೆ ನನ್ನ ಅರ್ಪಣೆ. ವಿಶ್ವಗುರುಗಳಿಗಾಗಿಯೂ ಧರ್ಮಾಧ್ಯಕ್ಷರುಗಳಿಗಾಗಿಯೂ ಗುರುಗಳಿಗಾಗಿಯೂ ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿಯೂ ಪ್ರಾರ್ಥಿಸೋಣ. ಕ್ರಿಸ್ತನ ಶಾಂತಿಯ ಸಂದೇಶದಿಂದ ಇವರು ಪ್ರೇರಿತರಾಗಿ ಶಾಂತಿ, ಪ್ರೀತಿ, ನ್ಯಾಯ, ನೀತಿಯ ಜೀವನ ನಡೆಸುತ್ತಾ ಶಾಂತಿಯ ದೂತರಾಗಲು ಇತರರನ್ನು ಪ್ರೇರೇಪಿಸುವಂತೆ ಪ್ರಾರ್ಥಿಸೋಣ. ತಂದೆ ದೇವರೇ, ನಮ್ಮ ಪ್ರಾರ್ಥನೆ ನಿಮ್ಮ ಪಾದಕ್ಕೆ ನನ್ನ ಅರ್ಪಣೆ. ಅಶಾಂತಿ, ಸಮಾಧಾನವಿಲ್ಲದ ಬದುಕಿನಿಂದ ನೊಂದು ಬೆಂದಿರುವ ಜನತೆಗಾಗಿ ಪ್ರಾರ್ಥಿಸೋಣ. ರಾಜಕೀಯ ಧುರೀಣರು, ನೊಂದು ಬೆಂದವರ, ಅಶಾಂತಿಯಿಂದ ಬಳಲಿದವರ ಕಷ್ಟ ಸಂಕಷ್ಟಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ಶಾಂತಿ ಸೌಹಾರ್ದತೆಯ ಬಾಳಿಗೆ ನಾಂದಿಯಾಗುವಂತೆ ಪ್ರಾರ್ಥಿಸೋಣ. ತಂದೆ ದೇವರೇ, ನಮ್ಮ ಪ್ರಾರ್ಥನೆ ನಿಮ್ಮ ಪಾದಕ್ಕೆ ನನ್ನ ಅರ್ಪಣೆ. ಎಷ್ಟೋ ಜನರು ಕಷ್ಟದಿಂದ, ನೋವಿನಿಂದ ಬಳಲ್ತಾ ಇದ್ದಾರೆ. ರೋಗದಿಂದ ಬಳಲುತ್ತಿರುವ ಸಂದರ್ಭದಲ್ಲಿ, ಸೋಂಕಿನಿಂದ ಬಳಲುತ್ತಿರುವ ಸಂದರ್ಭದಲ್ಲಿ
ವೈದ್ಯರಲ್ಲಿ ಶ್ರೇಷ್ಠ ವೈದ್ಯರಾದ ಪ್ರಭು ಅವರನ್ನು ಸ್ಪರ್ಶಿಸಿ ಗುಣಪಡಿಸಲಿ. ಅವರೆಲ್ಲರೂ ಕೂಡ ಸ್ವಸ್ಥರಾಗಿ ಜೀವಿಸಲು ದೇವರು ಅವರನ್ನು ಹರಸಲಿ ಎಂದು ಪ್ರಾರ್ಥಿಸೋಣ. ನಿಮ್ಮ ಪಾದಕ್ಕೆ ನಮ್ಮ ಅರ್ಪಣೆ. ಎಷ್ಟೋ ಜನರು ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ, ಅವರಿಗಾಗಿ ಪ್ರಾರ್ಥಿಸೋಣ. ಅವರೆಲ್ಲರ ಕೋರಿಕೆ ಬೇಡಿಕೆಗಳು ಸಕಾಲದಲ್ಲಿ ನೆರವೇರುವಂತೆ, ಅವರು ಕೇಳುವ ಬೇಡುವ ಎಲ್ಲ ಕೋರಿಕೆಗಳಿಗೆ ಪ್ರಭು ಸಕಾಲದಲ್ಲಿ ಸದುತ್ತರವನ್ನು ಕರುಣಿಸಲೆಂದು ಹಾಗೂ ನಮ್ಮೆಲ್ಲರ ವೈಯಕ್ತಿಕ ಉದ್ದೇಶಗಳಿಗಾಗಿ ಪ್ರಾರ್ಥಿಸುತ್ತಾ ಮೌನವಾಗಿಯೇ ಪ್ರಾರ್ಥಿಸೋರಾಗೋಣ. ನಮ್ಮ ಆಶ್ರಯವೂ ಶಕ್ತಿಯೂ ಕರುಣಾಮೂರ್ತಿಯೂ ಆದ ದೇವರೇ, ನಿಮ್ಮ ಮಕ್ಕಳ ಭಕ್ತಿಪೂರ್ವಕ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ನಾವು ವಿಶ್ವಾಸದಿಂದ ಕೇಳುವುದನ್ನು ನಮಗೆ ಕರುಣಿಸಬೇಕೆಂದು ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಆತ್ಮೀಯರೇ, ನನ್ನ ಮತ್ತು ನಿಮ್ಮ ಬಳಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಿಮ್ಮ ರಹಸ್ಯಗಳ ಪರಿಣಾಮಗಳನ್ನು ದಯೆಯಿಂದ ಪರಿಪೂರ್ಣಗೊಳಿಸಿರಿ. ನಮ್ಮ ಸೇವಾ ಕೃತ್ಯಗಳು ಈ ಪವಿತ್ರ ಕೊಡುಗೆಗಳಿಗೆ ಯೋಗ್ಯವಾಗಿರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃನ್ಮನಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವನತಿಗೀಡಾದ ಮಾನವ ಸ್ವಭಾವವನ್ನು ಅವರು ತಮ್ಮ ಜನನದಿಂದ ಪುನಶ್ಚೇತನಗೊಳಿಸಿದರು. ತಮ್ಮ ಯಾತನೆಯಿಂದ ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದರು. ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಏಳುವುದರ ಮೂಲಕ ನಿತ್ಯ ಜೀವದ ಮಾರ್ಗವನ್ನು ತೆರೆದಿದ್ದಾರೆ. ತಂದೆಯೇ, ನಿಮ್ಮ ಬಳಿಗೆ ಏರಿ ಹೋಗುವುದರ ಮೂಲಕ ಸ್ವರ್ಗದ ದ್ವಾರವನ್ನು ನಮಗೆ ತೆರೆದಿದ್ದಾರೆ.
ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನೂ ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ
ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರ ಸ್ಪರ್ಶಕ್ಕೆ ನಾವೆಲ್ಲರೂ ಬಾಧ್ಯರಾಗಲು, ದೇವರ ಸ್ಪರ್ಶದಿಂದ ನಾವು ಸ್ವಸ್ಥರಾಗಲು ದೇವರು ನಮಗೆ ಅನುಗ್ರಹಿಸಲಿ ಎಂದು ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಅಮರ ಜೀವವನ್ನು ಪಡೆಯುವಂತೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನಮ್ಮನ್ನು ಕಾಪಾಡಲಿ. ನಾವೆಲ್ಲರೂ ಕೂಡ ಅನೇಕರು ಬಲಿಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅರ್ಥಾತ್ ಪ್ರಭುವಿನ ಶರೀರವನ್ನು ಸ್ವೀಕರಿಸುವ ಸೌಭಾಗ್ಯ ನಮಗೆ ಸಿಗಲಿಲ್ಲ. ಆದರೆ ಆಧ್ಯಾತ್ಮಿಕವಾಗಿ ಪರಮ ಪ್ರಸಾದವನ್ನು ನಾವು ಸ್ವೀಕರಿಸಿದ್ದೇವೆ.
ಈ ಬಲಿಪೂಜೆಯಲ್ಲಿ ಭಾಗವಹಿಸುವುದರ ಮೂಲಕ ನಾವು ಪ್ರಭುವನ್ನು ಸ್ವೀಕರಿಸಿದ್ದೇವೆ. ಆ ಪ್ರಭುವಿನ ವಿಶೇಷ ಆಗಮನಕ್ಕಾಗಿ, ಸ್ಪರ್ಶಕ್ಕಾಗಿ ಪ್ರಭು ನಮ್ಮ ಹೃದಯದಲ್ಲಿ ಆಗಮಿಸುವರು ಎಂಬ ದೃಢ ವಿಶ್ವಾಸದಿಂದ ನಾವು ಪ್ರಾರ್ಥಿಸೋಣ. ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮ ಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ನಾನು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೆ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ ನಾನು ನಿಮ್ಮನ್ನು ಸ್ವೀಕರಿಸಿ ಇದಾಗಲೇ ನೀವು ನನ್ನಲ್ಲಿರುವಂತೆ ಹಾಗೂ ನನ್ನನ್ನು ನಿಮ್ಮಲ್ಲಿ ಒಂದಾಗಿಸುವಂತೆ ನಾನು ನಿಮ್ಮನ್ನು ಆಲಿಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮನ್ನು ಅಗಲಿ ಹೋಗದಂತೆ ಬಿಡಬೇಡಿರಿ. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿಯರೇ, ಬಲಿಪೂಜೆಗಳು ದೇವಾಲಯದಲ್ಲಿ ಪ್ರಾರಂಭವಾಗದಿದ್ದರೂ ಭಾನುವಾರದ ಪೂಜಾ ಉದ್ದೇಶಗಳನ್ನು ಕೊಡುವವರು ಕೊಡಬಹುದು. ಭಾನುವಾರದ ಈ ಆನ್ಲೈನ್ ಬಲಿಪೂಜೆಯ ಸಂದರ್ಭದಲ್ಲಿ ನಿಮ್ಮ ಪೂಜಾ ಉದ್ದೇಶಗಳನ್ನು ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸಲಾಗುವುದು. ಪ್ರಾರ್ಥಿಸೋಣ. ಪ್ರಭು, ನಾವು ಅರ್ಪಿಸಿ ಸ್ವೀಕರಿಸಿದ ಈ ದಿವ್ಯ ಬಲಿಯು ನಮ್ಮಲ್ಲಿ ಜೀವ ತುಂಬಲಿ. ನಿರಂತರ ಪ್ರೀತಿಯಿಂದ ನಿಮ್ಮೊಡನೆ ಒಂದಾಗಿದ್ದು ಶಾಶ್ವತವಾಗಿ ಉಳಿಯುವ ಫಲವನ್ನು ನಾವು ಈಯುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ಪ್ರಭುವಿನ ಆಶೀರ್ವಾದವನ್ನು ಕೋರಿ. ಸರ್ವಶಕ್ತ ದೇವರು ನಿಮ್ಮನ್ನು ಕರುಣೆಯಿಂದ ಆಶೀರ್ವದಿಸಿ ರಕ್ಷಣಾದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿಯ ಹಾಗೂ ಶಾಂತಿಯ ಪಥವನ್ನು ನಿಮಗೆ ತೋರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗೀತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ
ಪವಿತ್ರ ಹೃದಯವೇ ಯೇಸುವಿನ ಪವಿತ್ರ ಹೃದಯವೇ ಸಂತ ಮರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ ಯೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ತೋಮಾಸರೇ